ಬಿಸಿಲಿನ ತಾಪಕ್ಕೆ ಕಲಬುರಗಿಯ ಜನರು ಕಂಗಾಲಾಗಿದ್ದಾರೆ. 45 ಡಿಗ್ರಿ ಇದೆ ಬಿಸಿಲ ತಾಪಮಾನ. ಬಿಸಿಲಿಗೆ ಬೆದರಿ ಸರ್ಕಾರಿ ಕಚೇರಿಯ ಸಮಯವನ್ನ ಬದಲಾವಣೆ ಮಾಡಲಾಗಿದೆ. ಇನ್ನು ಟ್ರಾಫಿಕ್ ನಿಯಂತ್ರಿಸೋ ಪೊಲೀಸರ ಗತಿ ಏನು ಅಂತೀರಾ? ಟ್ರಾಫಿಕ್ ಪೊಲೀಸರ ಸಂಕಷ್ಟ ನಿವಾರಣೆಗೆ ವಿಶೇಷ ಹೆಲ್ಮೆಟ್ ಅನ್ನ ಕೊಡಲಾಗಿದೆ. ಇಡೀ ದಿನ ತಣ್ಣಗಿಡೋದಕ್ಕೆ ಹೆಲ್ಮೆಟ್ನ ಜೊತೆ ಸೊಂಟಕ್ಕೆ ಒಂದು ಚಿಕ್ಕ ಬ್ಯಾಟರಿ ಕೂಡ ಇದೆ. ಬಿಸಿಲಲ್ಲಿ ಕೆಲಸ ಮಾಡೋ ಟ್ರಾಫಿಕ್ ಪೊಲೀಸರಿಗೆ ವಿಶೇಷ ಹೆಲ್ಮೆಟ್ ಅನ್ನು ವಿತರಿಸಲಾಗಿದೆ. ಬಿಸಿಲೂರು ಸೂರ್ಯನಗರಿ ಎನಿಸಿಕೊಂಡಿರುವಂತಹ ಕಲಬುರಗಿ ಜಿಲ್ಲೆಯಲ್ಲಿ ಉಷ್ಣಾಂಶ ದಿನದಿಂದ ದಿನಕ್ಕೆ ಮಿತಿ ಮೀರ್ತಾ ಇದೆ. ಸದ್ಯ ಕಲಬುರಗಿ ಜಿಲ್ಲೆಯಲ್ಲಿನ ಉಷ್ಣಾಂಶ 45 ಡಿಗ್ರಿ ಸೆಲ್ಸಿಯಸ್ ಮೀರಿದೆ. ಇಲ್ಲಿನ ಬಿಸಿಲು ಅಕ್ಷರಶಃ ಕೆಂಡದ ಸ್ವರೂಪ ಪಡೆದುಕೊಂಡಿದೆ. ಕಲಬುರಗಿ ಮಹಾನಗರದ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಜನ ಬಿಸಿಲಿನಿಂದ ಬಸವಳಿದು ಹೋಗಿದ್ದಾರೆ. ಇಂಥದ್ರಲ್ಲಿ ನಗರ ಸಂಚಾರ ಕೂಡ ಹೆಚ್ಚಾಗ್ತಾ ಇದೆ. ಇಂತಹ ಬಿಸಿಲಲ್ಲೇ ನಿಂತು ಟ್ರಾಫಿಕ್ಕನ್ನು ನಿಯಂತ್ರಣ ಮಾಡುವಂತಹ ಟ್ರಾಫಿಕ್ ಪೊಲೀಸರ ಕರ್ತವ್ಯ ಇಂತಹ ಬಿಸಿಲಿನಲ್ಲಿ ಬೆಂಕಿಯಂತಹ ಬಿಸಿಲಿನಲ್ಲಿ ಕೆಲಸ ನಿರ್ವಹಿಸುವಂಥದ್ದು ಪ್ರಯಾಸದ ಸಂಗತಿ. ಹಾಗಾಗಿಯೇ ಕಲಬುರಗಿ ಪೊಲೀಸ್ ಆಯುಕ್ತಾಲಯ ಟ್ರಾಫಿಕ್ ಪೊಲೀಸರಿಗೆ ಈ ರೀತಿ ವಿಶೇಷವಾದಂತಹ ಹೆಲ್ಮೆಟನ್ನು ನೀಡಿದೆ. ಏನು ಇದರ ವಿಶೇಷತೆ ಅಂತ ಹೇಳಿದ್ರೆ, ಈ ಹೆಲ್ಮೆಟ್ಟು AC ಸ್ವರೂಪವನ್ನು ಪಡೆದುಕೊಂಡಿದೆ. ಇಂತಹ ಬಿಸಿಲಿನಲ್ಲಿ ಕೆಲಸ ಮಾಡ್ತಾ ಇದ್ದರೂ ಕೂಡ ಅವರ ಮಂಡೆ ಬಿಸಿಯಾಗುವುದಿಲ್ಲ, ತಲೆ ಕೂಲಾಗಿ ಇರ್ತದೆ, ಮುಖದ ಮೇಲುಗಡೆ ಕೂಡ ತಣ್ಣನೆಯ ಗಾಳಿ ಬೀಸ್ತಾ ಇರ್ತದೆ. ಇಂತಹ ಬಿಸಿಲಿನಲ್ಲಿರುವಂಥವರಿಗೆ ನೆತ್ತಿ ಸುಡುವಂತಹ ಪರಿಸ್ಥಿತಿ, ತೀವ್ರ ಪ್ರಯಾಸದ ಪರಿಸ್ಥಿತಿ, ವಿಪರೀತ ಬಿಸಿಲು ತಲೆಗೆ ಬಡಿದಾಗ ತೀವ್ರ ಆಯಾಸಗೊಳ್ತದೆ ಮನುಷ್ಯ. ಟ್ರಾಫಿಕ್ ಪೊಲೀಸರ ಪರಿಸ್ಥಿತಿಯಂತೂ ತೀವ್ರ ಸಂಕಷ್ಟದ ಪರಿಸ್ಥಿತಿ. ಆದರೆ ಕಲಬುರಗಿಯ ಪೊಲೀಸ್ ಆಯುಕ್ತಾಲಯ ಟ್ರಾಫಿಕ್ ಪೊಲೀಸರಿಗೆ ನೀಡಿರುವ AC ಉಳ್ಳಂತಹ ಹೆಲ್ಮೆಟ್ ಇದೆಯಲ್ಲ, ಇದನ್ನು ಧರಿಸಿಕೊಂಡಾಗ ಒಂದಿಷ್ಟು ನಿರಾಯಾಸವಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಕಲಬುರಗಿಯ ಟ್ರಾಫಿಕ್ ಪೊಲೀಸರಿಗೆ ನೋಡ್ಬೋದು. ಕಲಬುರಗಿಯ ಟ್ರಾಫಿಕ್ ಪೊಲೀಸರೊಬ್ಬರು ಕಲಬುರಗಿಯ ಸರ್ದಾರ್ ವಲ್ಲಭ ಪಟೇಲ್ ಸರ್ಕಲ್ನಲ್ಲಿದ್ದೀವಿ. ಜನ ಬಿಸಿಲಿನಿಂದ ಬೇರೆ ಟೊಪ್ಪಿಗೆಗಳನ್ನು ಹಾಕೊಂಡಿದ್ದಾರೆ. ಆದರೆ ಈ ಟ್ರಾಫಿಕ್ ಪೊಲೀಸರು ಮಾತ್ರ ಬಿಸಿಲಿನಲ್ಲಿ ಅನಾಯಾಸವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಕಾರಣ ಅವರ ನೆತ್ತಿ ಸುಡ್ತಾ ಇಲ್ಲ, ಮಂಡೆ ಬಿಸಿ ಆಗ್ತಾ ಇಲ್ಲ, ತಲೆ ಮೇಲುಗಡೆ AC ಉಳ್ಳಂತಹ ಹೆಲ್ಮೆಟ್ ಇದೆ. ಕಲಬುರಗಿಯ ಟ್ರಾಫಿಕ್ ಪೊಲೀಸರಿಗಾಗಿ ನೂತನವಾಗಿ ಜಾರಿಗೆ ತಂದಿರುವಂತಹ ಯೋಜನೆ ಇದು. ಕಲಬುರಗಿಯಂತಹ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.